ಅಮ್ಮ ಒಂಥರ ಮಾನ ಮರ್ಯಾದೆ ಎಲ್ಲನೂ ಹೋಯ್ತದೆ ಅನ್ನಿಸ್ತದೆ ಕಣಮ್ಮ. ನಾವಿಂಥ ಪರಿಸ್ಥಿತಿನಾಗೆ ಹಿಂಗೆ ಬಂದ್ಬಿಟ್ರೆ ಹೆಂಗಮ್ಮ ಹೇಳಮ್ಮ. ಒಂಥರ ಮಾನ ಮರ್ಯಾದೆ ಎಲ್ಲನೂ ಹೊಂಟೋಯ್ತದೆ ಕಣಮ್ಮ. ನನಗಂತೂ ಸ್ಯಾನೆ ಅಂದರೆ ಸ್ಯಾನೇ ಬೇಜಾರಾಗೋಗ್ಬಿಟ್ಟೈತೆ ಕಣಮ್ಮ. ಈಗ ಜನರಿಗೆಲ್ಲನೂ ಮುಖ ಹೆಂಗಮ್ಮ ತೋರಿಸೋದು? ಹಾಂ, ನನಗಂತೂ ಹೆಂಗೆಂಗೆಂಗೆಂಗೋ ಆಗೋಗ್ಬಿಟ್ಟೈತೆ. ಈಗ ಜನರೇನಾರು ಕೇಳಿದ್ರೆ ಕೋಟಿ ಐತಿ ಅಂತ ಊರು ಬಿಟ್ಬಿಟ್ಟೋದರು. ಇವಾಗ ಯಾಕೆ ಬಂದವ್ರೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಏನಂತ ಹೇಳೋದಮ್ಮ? ಏನು ಮಾಡೋಣ ಹೇಳಿ ಇವಾಗ? ನನ್ನ ಮಾನ ಮರ್ಯಾದೆ ಅಂತೂ ಕಳಿಬೇಡ ಕಣಮ್ಮ. ಈಗಾಗಲೇ ನೀವು ಊರಾಗೆಲ್ಲ ನನ್ನ ಕಂಡ್ರಾಗಿಲ್ಲ. ಎಲ್ಲರೂ ನನ್ನೊಂಥರ ನೋಡ್ತಾರೆ. ದೌಲತ್ ರಾಣಿ ಹಂಗೆ ಹಿಂಗೆ ಸರಿಯಾಗಾಯ್ತು ಅಂತ ಹೇಳ್ಬಿಟ್ಟು. ಅಮ್ಮ ಹೆಂಗನ ಮಾಡಿ ಅದೇನು ಮಾಡ್ತೀಯ ಗೊತ್ತಿಲ್ಲ. ನನ್ನ ಮಾನ ಮರ್ಯಾದೆ ಹೋಗ್ಬಾರ್ದು. ಹಂಗೆ ಕಾಪಾಡು ಅಷ್ಟೇ ನೀನು. ಈಗಲೇ ಹೇಳಿದ್ದೀನಿ ಕಣಮ್ಮ. ಮಗಳೇ, ಏನೋ ಒಂದು ಮಾಡಿದ್ರೆ ಆಯ್ತು ಸುಮ್ಕಿರು. ನಾನು ನೋಡ್ಕೊತೀನಿ. ಏನೋ ಒಂದು ಹೇಳ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ಊರಿಗೆ ಬಂದ್ಬಿಟ್ಟಿದ್ದೀವಿ. ಈಗ ನೋಡ್ದಲ್ಲ ಬೆಂಗಳೂರು ಕತೆಯ ಕಣ್ಮುಚ್ಚಿ ತೆಗಿಯೋಷ್ಟೊತ್ತಿಗೆ ಎಲ್ಲನೂ ದೋಚ್ಕೊಂಡು ಹೊಂಟೋಗ್ಬಿಟ್ರು ನನ್ನ ಮಕ್ಕಳು. ಎಲ್ಲ ಹಿಂಗೆಲ್ಲ ದೋಚ್ಕೊಂಡು ಹೋಗಿರ್ಬೇಕಾದ್ರೆ ಏನು ತಾನೇ ಮಾಡೋಕ್ಕಾಯ್ತದೆ? ನೀನೇ ಯೋಚನೆ ಮಾಡು. ಆ ಊರಾಗ ಇದ್ಬಿಟ್ಟು ನಾವೇನು ಜೀವನ ಮಾಡೋಕ್ಕಾಯ್ತದ? ಆ ಊರಾಗ ಇದ್ಕೊಂಡು ಯಪ್ಪ ಬೇಡ ಸುಮ್ಮನಿರ. ಊರು ಸವಾಸನೇ ಬೇಡ ನಮಗೆ. ಇಲ್ಲೇ ನೀನು ಏನೋ ಒಂದು ಮಾಡನಿ, ಸುಮ್ಕಿರು. ಹೆಂಗೋನು ಒಂದು ಜೀವನ ಕಟ್ಕೊಂಡು ಜೀವನ ನಡೆಸ್ಕೊಂಡು ಹೋದ್ರೆ ಆಯಿತು. ನಿನ್ನ ಗಂಡ ಫೋನ್ ಆಗ್ತಾ ಊರಾಗ ಬಿದ್ದಿದ್ದೀನಿ ಬಾರದೆ ಬೇವರ್ಸಿ ಅಂತ ಕರೆಯನ. ಆಮೇಕಿಂದ ಬತ್ತಾನೆ ಏನೋ ಒಂದು ವ್ಯವಸ್ಥೆ ಆಯ್ತದೆ. ನಿಮ್ಮ ಅಪ್ಪಂಗೆ ಫೋನ್ ಹಾಕಿದ್ದ ಏನಂದ? ಅಮ್ಮ ಅಪ್ಪ ಇಲ್ಲೇ ನೀ ಆಯ್ತಂತೆ ಊರಾಗಿರನಿಯ ಯಾವುದೋ ಒಂದು ಇದ್ರ ಹೊಲ್ದತ್ರ ಇವ್ನಿ ನಾನು ಕೆಲಸ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತು ಕಣಮ್ಮ. ಸರಿ ಕಣಪ್ಪ ಊರಿಗೆ ಬರ್ತೀವಿ ಅಂತಂದೆ. ಬರ್ಬೇಡ್ರಿ ಅಲ್ಲೇ ಸಾಯಿರಿ, ಏನಕ್ಕೆ ಬರ್ತೀರಾ? ಮನೆ ಮಠ ಮಾಡ್ಕೊಂಡು ಹೋದ್ರಲ್ಲ. ಅಪ್ಪನೂ ಬೇಕಿಲ್ಲ ಯಾರೂ ಬೇಕಿಲ್ಲ ಅಂತ ಮನೆ ಮಠ ಮಾಡ್ಕೊಂಡು ಹೋದ್ರಲ್ಲ. ಅಲ್ಲೇನೇ ಆಗೋದು ಬಿ ಸಾಯಿರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗೆ ಸಿಕ್ಕ್ರ ಹಂಗೆ ಮಾತಾಡ್ಕೊಟ್ಟು ಮಾಡ್ತು ಕಣಮ್ಮ. ಓ, ನಾವೇನು ಬೇಕಂತ ಮಾಡಿದ್ದೆ? ಏನೋ ಗೊತ್ತಿಲ್ದಿದ್ದಂಗೆ ಮಾಡಿದ್ದು. ಅದೇನೋ ಅಂತಾರಲ್ಲ, ನಮ್ಗೇನೋ ಗೊತ್ತಿದ್ರೆ ನಾವು ಇಂಥ ಕೆಲಸ ಯಾಕೆ ಮಾಡ್ತಿದ್ವಿ? ಬುಟ್ಟಾಕು, ನಾವೇನಂತ ಕೆಲಸ ಏನು ಮಾಡಿಲ್ವಲ್ಲ, ತಲೆ ಕೆಡ್ಸ್ಕೊಬೇಡ. ಮನೆ ಒಂದು ಹೋಗೈತೆ ಅಷ್ಟೇನೇ ನೀಯ ಬಿಡು. ಹೆಂಗೋ ಕೇಳಿ ಮಾಡಿ ಇದ್ದೂರಲ್ವೇ ಓಸಿ ಕೇಳ್ಕೊಂಡ್ರೆ ಹೆಂಗೋ ವಾಪಸ್ ಕೊಡ್ತಾರೆ, ಸಮಾಧಾನ ಮಾಡ್ಕ. ಸರಿ, ಊರಾಗ ಮಾತ್ರ ನಾವು ಹಿಂಗೆಲ್ಲ ಕಳ್ಕೊಂಡು ಬೀದಿಗೆ ಬಿದ್ಬಿಟ್ಟು ಇಲ್ಲಿ ಬಂದಿವಿ ಅಂತ ಮಾತ್ರ ಗೊತ್ತಾಗ್ಬಾರ್ದಮ್ಮ ಊರಾಗಿರೋರಿಗೆಲ್ಲನೂ. ಊರಾಗಿರೋರೆಲ್ಲ ಏನು ಅನ್ಕೋಬೇಕು ಅಂತ ಹೇಳಿದ್ರೆ, ಬಿಡಪ್ಪ ಹೆಂಗನ್ನುವೆ ಚೆನ್ನಾಗಿ ಆಗ್ಬಿಟ್ಟು ಬಂದವ್ರೆ ಅಂತ ಏನಾರ ಒಂದು ಅನ್ಕೋಬೇಕು. ನನಗೆ ಬೆಂಗಳೂರು ಸೆಟ್ ಆಗಲಿಲ್ಲ ಅಂತ ಏನಾರ ಒಂದು ಹೇಳು, ಸರಿನೇ? ಏಯ್, ಯಾಕೆ ಹೋಗಿ ಕಿಸ್ತಿಯಲ್ಲ? ನಾನು ಯಾವಾಗ ಅಳುತ್ತಿತ್ತೀನೋ ಅವಾಗ ಎಲ್ಲ ಬರೀ ಕಿಸಿಯೋದೇನಿಯ ಕೆಲಸ. ಇವನಿಗೆ 4 ಪಾರಿಸ್ಬಿಡ್ತೀನಿ ಅಷ್ಟೇ ಏನಿಯ. ಎಲ್ಲರೂ ಆಡ್ಕೊಂಡು ಹೋಗ್ತಾರೆ. ಎಲ್ಲ ನಿನ್ನ ಮಗಂಗೆ ಬೋಲ್ ಖುಷಿ ಆಗೋಗ್ಬಿಟ್ಟೈತಿ ಅಂತ ಹೇಳ್ಬಿಟ್ಟು ಹಂಗೆ ಕಿಸಿತಾನೆ. ಯಾಕೆ ನಿಮ್ಮ ಅಮ್ಮ ಬೀದಿಗೆ ಬಿದ್ದಿರೋ ನೋಡ್ಬಿಟ್ಟು ನಿಂಗೆ ಖುಷಿ ಆಯ್ತಾಯ್ತಾ ನಿಂಗೆ? ನಾನು ಯಾವಾಗ ನೋಡ್ಬೇಕಾದ್ರು ಕಿಸ ಅಂತ ಕಿಸಿತಿಯಲ್ಲ, ಎತ್ಬಿಟ್ನಲ್ಲ ನಿನ್ನ. ಅದೇ ನಾನು ಮಾಡಿ చెప్పు ಬಾ ಬೊಡ್ಡಿ, ನಿಂಗೆ ಮಾಡ್ತೀನಿ. ಲೇ, ನಿನ್ನ ಕ್ವಾಪನ ಮುಗಿ ಮೇಲೆ ಯಾಕೆ ತೋರಿಸ್ತೀಗ? ಮುಚ್ಕೊಂಡು ನೋಡಿ ಸುಮ್ಕೇನೆ. ಅಯ್ಯ, ಓ ಮಮ್ತಿ, ಏನು ಮಮ್ತಿ ಸಂದಕಿದೀಗ? ಪ್ಯಾಟನಾಗ ಮನೆಯನ್ನೆಲ್ಲ ತೆಗೆದ್ಬಿಟ್ಟು ಇದು ಮಾಡ್ತೀನಿ, ಕರಿತೀನಿ ಗೃಹ ಪ್ರವೇಶಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಲ್ಲ. ಗೃಹ ಪ್ರವೇಶ ಕರೀಲಿಲ್ವಾ? ಅಯ್ಯೋ, ಕರಿಯನ ಅಂತ ನೀವು ಅನ್ಕೊಂಡೆ. ಮನೆಯೆಲ್ಲ ತಗೊಂಡಿದ್ದು ಎಲ್ಲನೂ ಆಯ್ತು. ಕರಿಯನ ಅಂತ ಅನ್ಕೊಂಡೆ. ಅಷ್ಟಾಗ ನಮ್ಮ ಮುಳಿ ಅಂದ್ರು ಈ ಪಾರಿನ್ಗೆ ಹೋಯ್ತೀನಿ, ಪಾರಿನಾಗ ಒಂದು ದೊಡ್ಡ ಬಿಸ್ನೆಸ್ ಐತಿ ಅಂತ ಹೇಳ್ಬಿಟ್ಟು ಹೋದ್ರು. ಇನ್ನು ನಾನು ಅಷ್ಟು ದಾರ ಮನೆಗೆ ನಾನು ನನ್ನ ಮಗಳ ಇಬ್ಬರೇ ನೀನು ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾವೇ ನೀನು ಬಂದ್ಬಿಟ್ವಿ ಸುಮ್ಕೇನೆ. ಸಂದಕ್ಕಿರಕ್ಕಿಲ್ಲ, ಅಲ್ಲಿಗೆ ಹೋದ್ರೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಸುಮ್ಕೇನೆ ಬಂದ್ಬಿಟ್ವಿ. ಆಮೇಕಿಂದ ಹೋಯ್ತೀವಿ ಹೇಳು. ಒಂದು ತಿಂಗಳ ನಳಿಯ ಬರೋಕೆ ಇನ್ನೂ ಒಂದು 3 ತಿಂಗಳು ಆಯ್ತದಂತೆ ಪಾರಿನಿಂದ. ಅಲ್ಲಿ ಗಂಟ ಇಲ್ಲೇ ನೆಮ್ಮದಿಗಿರನಿ. ಆ ಸಿಟಿನಾಗಿರಾಗ ನನಗಂತೂ ಅರ್ಜಸ್ಟೇನೇ ಆಯ್ತಿಲ್ಲ. ಅದಕ್ಕೆ ನೆಟ್ಟಿಗೆ ಬಂದ್ಬಿಟ್ಟೆ. ನೀ ಸಂದಕ್ಕಿದೀಗ? ಓ, ನಾನು ಸಂದಕಿದ್ದೀನಿ ಕಣಮ್ಮ, ಸಂದಕಿವ್ನಿ. ಸರಿ, ನಮ್ಮ ಯಜಮಾನ್ರು ಇಲ್ಲೇ ಎಲ್ಲ ಅವ್ರಂತಲ್ಲ, ಅದಕ್ಕೆ ಅವ್ರು ಪಾಪ ಮಾಡ್ಕೊಬಿಟ್ಟವ್ರಿ. ಅವ್ರನ್ನೂ ಕರ್ಕೊಂಡ್ಬಿಟ್ಟು ಬೆಂಗ್ಳೂರಿಗೆ ಹೋಗನಿ ಅಂತ ಅನ್ಕೊಂಡ್ವಿ. ಅವ್ರನ್ನೂ ಕರ್ಕೊಂಡು ಹೋಯ್ತೀವಿ. ಪಾಪ ವಣ್ಣಯ್ಯ ಹೊಲ್ದತ್ರ ಒಂದೇನೇ ಇರ್ತದೆ. ಆ ವಣ್ಣ ಹಿಂಗೆ ಎಷ್ಟು ಹೇಳಿದ್ರು ಕೇಳೋದೇನೇ ಇಲ್ಲ ವಣ್ಣಯ್ಯ. ಇಲ್ಲ ಇಲ್ಲ ಇಲ್ಲ, ನಾನು ಇಲ್ಲೇನೇ ಇರ್ತೀನಿ, ಎಲ್ಲೂ ಹೋಗೋಕ್ಕಿಲ್ಲ. ಯಾರು ಎತ್ತನ ಹೋಗ್ಲಿ, ಈ ಊರು ಬಿಟ್ಬಿಟ್ಟು ಎಳ್ಳಿ ಬಿಟ್ಬಿಟ್ಟು ನಾನಂತೂ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ವಣ್ಣರು ಐತಲ್ಲಪ್ಪ ಸಂಪಂಗಿ ಅಣ್ಣ, ಆ ವಣ್ಣರು ಹೊಲ್ದಾಗೇನಿಯ ತೋಟ ನೋಡ್ಕೊಂಡು ಅಲ್ಲೇ ಒಂದು ಗುಡಿಸ್ಲನಾಗ ಏನೋ ಐತಿ. ಸಣ್ಣಕೈತೆ ಬಿಡು ಆ ವಣ್ಣನವೇ. ಊರೆಲ್ಲ ಅನ್ಕೋತಾ ಇದ್ರು ಹೆಂಡ್ತಿ ಎಲ್ಲರೂ ಅಂತ ದೊಡ್ಡ ಇದಕ್ಕೆ ಹೋಗ್ಬಿಟ್ಟವ್ರೆ. ಮನೆ ತಗೊಂಡು ಪಾಪ ಈ ವಣ್ಣ ಇಲ್ಲೇ ಬಿಟ್ಟೋಗವ್ರೆ ಅಂತ. ಯವ್ವ, ಅದಕ್ಕಿನವ ಕರ್ಕೊಂಡು ಹೋಗನಿ ಅಂತಾನೇ ಬಂದಿದ್ದು ನಾನಂತಂದ್ರೆ. ಕರ್ಕೊಂಡೇನೇ ಹೋಗ್ಬೇಕು. ಬಂದ್ಬಿಟ್ಟು ಕರ್ಕೊಂಬಿಟ್ಟು ಹೋಯ್ತೀನಿ ಅವ್ರನ್ನೂ. ಅದಕ್ಕೆ ಹೋಗಿ ಮಾತಾಡ್ಸನಿ ಅಂತ ಹೇಳ್ಬಿಟ್ಟು ಬಂದಿವ್ನಿ. ಸರಿ, ಹೋಗ್ಬಿಟ್ಟು ಮಾತಾಡಿಸ್ತೀನಿ ನನ್ನ ಗಂಡನ. ಸರಿ ಕಣಕ, ಏನ್ ತೇಜ ಸಂದಕಿದ್ಯಾ? ಬಿಡು, ಹಂಗೋ ಹಿಂಗೋ ಹೆಂಗೋನುವೆ ನಿನ್ನ ಗಂಡನುವೆ ಫುಲ್ಲು ಸಪೋರ್ಟ್ ಮಾಡ್ಕೊಂಡು ಸಂದಕೇನಿ ಬೆಳೆಸ್ಕೊಂಡು ಸಂದಕಿದ್ಯಾ ಬಿಡು. ಊರವರೆಲ್ಲ ನಿನ್ನ ಬಗ್ಗೆ ಹೊಗಳದೇನಿಯ ಗಂಡನೊಂದು ಸರ್ದಾರಿಗೆ ತಂದ್ಬಿಟ್ಲು ಅಂತ. ಸರಿ ಕಣಮ್ಮ, ಎಲ್ಲರೂ ಹಂಗೆ ಅಂತಾರೆ ಬಿಸಿನೆಸ್ಸು ಅಂತೇಳಿ. ಸರಿ ಪಾಪ, ಈಗ ತಾನೇ ಬಂದಿದ್ದೀರ ಅನ್ನಿಸ್ತದೆ. ಹೋಗಿ ಕಾರಾಗ ಬರ್ಬೇಕಿತ್ತೇನೋ? ನನಗೂ ನನ್ನ ಮಗಳಿಗೆ ಇಬ್ರು ಕಾರ್ ಓಡ್ಸಕ್ಕೆ ಬರೋಕ್ಕಿಲ್ವಲ್ಲ, ಅದಕ್ಕೆ ಕಾರಾಗ ಯಾಕೆ ಸುಮ್ಕೇನೆ ಬಸ್ಸಾಗ ಹೋಗನಿ ಅಂತ ಬಂದ್ವಿ. ನಮ್ಮ ಡ್ರೈವರ್ ಬೇರೆ ರಜಾ ಹಾಕಬಿಟ್ಟಿದ್ದೆ ನಮ್ಮ ಡ್ರೈವರು. ಅದಕ್ಕೇನೆ ಬುಡದಾಗೆ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಬಂದ್ಬಿಟ್ವಿ ಅಷ್ಟೇನೆ. ಸರಿ ಕಣ್ತಗ, ಒಳ್ಳೇದಾಗಿ ದೇವ್ರು ಒಳ್ಳೇದು ಮಾಡಲಿ. ಹೋಗೋಗು, ನಿನ್ನ ಗಂಡನ ತಕ ಹೋಗ್ಬಿಟ್ಟು ಏನೋ ತೆಪ್ಪಾಯ್ತು ಅಂತ ಕೇಳಿ ಏನೋ ಒಂದು ಹೇಳಿದ್ರೆ ಹೆಂಗಿದ್ರು ಒಳ್ಳೇದು ಆಗೇ ಆಯ್ತದಲ್ಲ, ಮಾತಾಡಿಸ್ತಾನಲ್ಲ. ಹೋಗು, ಎಲ್ಲ ಒಳ್ಳೇದಾಗ್ಲಿ. ಅಮ್ಮ, ಅವಮ್ಮ ನಿಜವಾಗ್ಲೂ ನಂಬೋಳಲ್ವಾ? ನಂಬ್ರೆ ನಂಬ್ಲಿ, ಬಿಟ್ರೆ ಬಿಡು, ನಾವೇನ್ ತಾನೇ ಮಾಡೋಕ್ಕಾಯ್ತದೆ? ನೋಡಮ್ಮಿ, ಎಲ್ಲರೂ ಕಷ್ಟ ಬರ್ತದೆ. ಹಂಗಂತ ನಾವೇ ಹೊಸಿ ಮ್ಯಾನೇಜ್ ಮಾಡ್ಕೋಬೇಕು ಅಷ್ಟೇ ನೀನಿಯ. ಹಂಗೋ ಹಿಂಗೋನುವೆ ಜೀವನ ಏರುಪೇರು ಇರ್ತದೆ. ಸರಿ ನೋಡಿ, ನಿಮ್ಮ ಅಪ್ಪ ಇಲ್ಲೇ ಅವನೇ ಅಂತ ಗೊತ್ತಾಯ್ತಲ್ಲ, ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ. ಅವಣ್ಣ ಸಂಪಗಿ ಅಣ್ಣ ಹೊಲ್ಟಗಂತಿರೋದು ತೋಟ ನೋಡ್ಕೊಂಡು ಅವನಂತಲ್ಲ, ನೋಡಿ ಮಾತಾಡ್ಸನೆ ಹಿಂಗೆ ಅಂತ ಹೇಳ್ಕೊಳ್ಳಿ.
ಬಾಮ 2-3 ಗುಡಿಸ್ಲವೆ ನಿಮ್ಮ ಅಪ್ಪೇನ ಈ ಗುಡಿಸ್ಲನಾಗವನ ಯಾ ಗುಡಿಸ್ಲನಾಗವನ ನಾ ಕಾಣೆ. ಅಪ್ಪ 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 ರೀ ರೀ ಇದೊಂಥರ ಜಾಗ ಸಂದಕೈತೆ ಕಣಮ್ಮ. ಒಂಥರ ಸಂದಕೈತೆ. ಇದೇನೇ ನೀ ಗುಡಿಸ್ಲು ಈ ಗುಡಿಸ್ಲನಾಗೇನಿಯಾ? ಇಲ್ಲಿ ಒಂದ್ ಗುಡಿಸ್ಲು ಅಂತ ಅಲ್ಲ ಮೀ ಒಂದು 2-3 ತರ ಗುಡಿಸ್ಲು ಕಟ್ಟವ್ರೆ. ಎಲ್ಲ ಬಂದರಲ್ಲ ಬಿಸಿಲನ್ನ ನೋಡ್ಕೊಳಕ್ಕೆ. ಈ ಅಪ್ಪ ಶ್ರೀಗಂಧದ ಮರ, ರಕ್ತ ಚಂದನ ಅಂತವೆಲ್ಲ ಗಿಡಗಳು ಹಾಕೋರಲ್ಲ, ಯಾರನ ಕುಯ್ಕೊಂಡು ರಾತ್ರಿ ಹೊತ್ನಾಗ ಕದ್ಕೊಂಡು ಹೊಂಟೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದಿಬ್ರು ಆಳುಗಳನ್ನ ನೇಮಿಸಿರ್ತಾನೆ. ಅದೇನು ಇಲ್ಲೇ ಅವನು ನಿಮ್ಮ ಅಪ್ಪ ಎಲ್ಲವನು ನಾ ಕಾಣೆ. ಅಲ್ಲಿ ಇಲ್ಲಿ ನೇಮಿಸ್ಬಿಟ್ಟಿರ್ತಾರಲ್ಲ, ಅದಕ್ಕೇನೆ ನಾನು ಇಲ್ಲೇ ಇರ್ಬೋದು ಅನ್ಕೊಂಡು ಬಂದೆ. ಇನ್ನೊಂದು ಅಲ್ಲಿ ಮಾಮೂಲಿ ಗುಡಿಸ್ಲೈತೆ, ಅಲ್ಲಿರ್ಬೋದೇನೋ. ರೀ ರೀ ಅಪ್ಪ ಇವನು ನೋಡಿ ಹೆಂಗ್ ಗೊತ್ತಾಗ್ಬಿಡ್ತು ಅಂತ ತಾತ ಅಂತಾನೆ. ಅಪ್ಪ ಸಂದಕಿದ್ಯೇನಪ್ಪ? ಈ ಸಂದಕಿದ್ದೀರಾ? ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕೆ ದರಿದ್ರು ಬಡತದವ? ಇಲ್ಲಿಗೆ ಯಾಕೆ ಬಂದ್ರಿ ನೀವು? ಮಾನ ಮರ್ವಾದಿ ಬಿಟ್ಬಿಟ್ಟು ಮನೆಗಿನೇ ಎಲ್ಲ ಮಾರಾಕ್ಬಿಟ್ಟು ಹೊಂಟ್ಬಿಟ್ರಲ್ಲ, ಇಲ್ಲಿಗೆ ಯಾಕೆ ಬಂದ್ರಿ? ಅಪ್ಪ ಇದೇನಪ್ಪ ಹಿಂಗ್ ಕೇಳ್ತಿದೀಗ? ಸಾಕು ಮುಚ್ಚ ಬಾಯ್ನ ಸಾಕು. ದರಿದ್ರದವ್ರ ಏನಕ್ಕೆ ಬಂದ್ರಿ ಇಲ್ಲಿಗೆ? ನಾನು ಎಲ್ಲೋ ನೆಮ್ಮದಿಯಾಗಿರಕ್ಕೆ ಬಿಡಕ್ಕಿಲ್ವ ನೀವು? ನಾನು ಹೆಂಗೋ ನೆಮ್ಮದಿಯಾಗಿ ಕಾಡ್ನಾಗ ಇವ್ನಿ ಆರಾಮಾಗಿ ಇವ್ನಿ ಹೆಂಗೋ ಗಿಡ ಮರಗಳು ನೋಡ್ಕೊಂಡತೆಗೆ ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡಿ. ಇಲ್ಲಿ ಯಾಕೆ ಒಕ್ಕರ್ಸ್ಕೊತಾ ಇದ್ರ? ನೆನ್ನೆ ನೀನು ಫೋನ್ ಮಾಡಿದಾಗ ಹೇಳ್ದೆ ತಾನೆ ಅಮ್ಮಿಕೊಂಡು ಹೋಗ್ರಿ, ಇಲ್ಲಿ ಬರ್ಬೇಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯ ಗಿರ ಪರ ಅದೆಲ್ಲ ಮಾರ್ ಬಿಸಾಕಿ ನನ್ನ ಬೀದಿಗೆ ತಂದು ಹಾಕ್ಬಿಟ್ಟು ದೊಡ್ಡದಾಗ ಹೋದ್ರಲ್ಲ, ಸಂದಾಕಿರ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮತ್ತೆ ಯಾಕೆ ವಾಪಸ್ ಬರ್ಬೇಕಿತ್ತು ಅಂತ ಮಾನ ಮರ್ವಾದಿ 3 ಬಿಟ್ಬಿಟ್ಟು ಲೇ ಮಮ್ತಿ ನಿಂಗೇನ ಎಕಡೆ ಗಿಡ ತಗೊಂಡು ಹಾಕ್ಬಿಡ್ತೀನಿ ನಾನು ಸವಾಸಕ್ಕೆ ಬಂದ್ಬಿಟ್ರೆ. ಏನು ಒಂದ್ಸಲ ತಪ್ಪು ಮಾಡಿದ್ರೆ ಏನೋ ಕ್ಷಮಿಸ್ಬೋದು, ಪದೇ 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 ತಪ್ಪು ಮಾಡ್ಕೊಂಡು ಕುಂತ್ಕೊಂಡ್ರೆ ಯಾ ನನ್ನ ಮಗ ಸಹಿಸ್ಕೊತಾನೆ ಹೇಳು? ರೀ ತೆಪ್ಪಾಯ್ತು ರೀ ತೆಪ್ಪಾಯ್ತು. ನಾನು ಬೇಕಂತೇನಾರ ಮಾಡಿದ್ನೇನ್ರಿ? ನಾನು ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅಷ್ಟೇ ರೀ. ಬೇಕಂತಾನೆ ನೀ ಮಾಡಲಿಲ್ಲ ರೀ. ನಾನು ತೆಪ್ಪಾಯ್ತು ರೀ. ನನ್ನ ಒಳಿಯ ಹೆಂಗೋ ನಮ್ಮನ್ನೆಲ್ಲ ಸಂದಕ್ಕಿಕ್ತಾನೆ ಮಾಡ್ತಾನೆ ಅಂತ ಹೋದ್ರೆ ಕಳ್ಳನ ಮಗ ರೀ ಅವನು, ದೊಡ್ಡ ಕಳ್ಳನ ಮಗ. ಆ ನನ್ನ ಮಗನಿಂದ ನಿನಗೆ ಇಷ್ಟೆಲ್ಲನೂ ಆಗಿದ್ದು ರೀ. ಆ ನನ್ನ ಮಗನೇ ಮನೆ ಮಾರಿಸ್ಬಿಟ್ಟು ಬಾಬಾ ಅಂತ ಕರ್ಕೊಂಡೋಗಿ ಅಲ್ಲಿ ಕಳ್ತನದ ಕೆಲಸನ ಏನೋ ಮಾಡ್ತಿದ್ದ ಅಂತ ಅನ್ನಿಸ್ತದ್ರಿ. ಪೊಲೀಸರೆಲ್ಲ ಬಂದು ಏನೇನೋ ಮಾಡಿ ಜಗಳ ಕಿತ್ತು, ಅಯ್ಯೋ ಇರಪ್ಪರ ದುಡ್ಡೆಲ್ಲ ನಮ್ಮದೆಲ್ಲ ಕಳ್ತನ ಆಗೋಗಿ ಹೊಸಿ ಅನ್ಭವಿಸ್ಲಿಲ್ಲ ರೀ. ನಾವಂತೂ ಸ್ಯಾನೆ ಅನ್ಭವಿಸ್ಬಿಟ್ವಿ. ಕೊನೆನಾಗ ನಾವು ಬೀದಿನಾಗ ಬಿದ್ದುಬಿಟ್ಟಿದ್ವಿ. ಇನ್ನೇನು ವಿಸ ಕುಡಿಯೋಣ ಅನ್ನೋ ಟೈಮು ನೀವು ನೆನಪಾದ್ರಿ. ಅದಕ್ಕೆ ನೀವನ ನಮಗೆ ಸಮಸ್ತೀರಾ ಅಂತ ಇಲ್ಲಿಗೆ ಬಂದಿದ್ದು. ರೀ ದಯವಿಟ್ಟು ನಮಗೆ ಸಮಸ್ಬಿಡಿ, ತೆಪ್ಪಾಗೋಯ್ತು. ಇಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀವಿ ನಾವುನುವೆ. ಅಲ್ಲಲ್ಲಿ ಚಿಂದಂಗಿತ್ತು ಮನೆ, ಆ ಚಿಂದಂತ ಮನೆಯ ಮಾರ್ಬಿಟ್ಟು ನೀನು ದರಿದ್ರದೊಳಗೆ ನೀನು ಚಿಂದಂತ ಮನೆ ಮಾರ್ಬಿಟ್ಟು ಅಳಿಯೋಂಗೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ನೀನು ಎಂಥ ಕೆಲಸ ಮಾಡ್ಬಿಟ್ಟು ಹೇಳಿ ನೀನಂತೂ ಮಾನ ಮರ್ಯಾದೆ ಬಿಟ್ಟೋಳೆ. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ. ನಾನು ಅಷ್ಟು ದಾರ ಹೇಳಿದ್ದೀನಿ, ನಾನು ಅಷ್ಟೆಲ್ಲ ಹೇಳಿದ್ದೀನಿ. ನಾನು ಮಾರಬೇಡ 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 ನನ್ನ ಮಾತು ಕೇಳು ಅಂದ್ರೂ ಕೇಳಿದಂಗೆ ಎಲ್ಲ ಮಾರ್ ಬಿಸಾಕ್ಬಿಟ್ಟು ನೀನು ಇವಾಗ ಅಳ್ಳಾಡ್ಸ್ಕೊಂಡು ಬಂದಿದ್ದೀಗಲ್ಲ ನೀನು. ನಿನ್ಗೆ ಏನು ತಗೊಂಡು ಹಾಕನಿ ಹೇಳು? ಈಗ ಇನ್ನೇನು ಉಳಿದೈತೆ ಅಂತ ಹೇಳ್ಬಿಟ್ಟು ನನ್ನ ತಾಗ ಬಂದಿದ್ಯಾ? ನಾನೇ ಇನ್ನೊಬ್ರು ಜಮೀನ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನನ್ನ ತಾಗ ಬಂದ್ಬಿಟ್ಟು ನೀನೇನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ನೋಡವಾ, ನಾನು ನಿನ್ನಷ್ಟು ಕೋಟ್ಯಾಧೀಶ್ವರ ಅನ್ನೋ ಅಲ್ಲ, ನಿನ್ನ ಥರ ಅಳಿಮಯ್ಯನ್ನು ನಂಬ್ಕೊಂಡು ಹೋಗೋ ಅಂತನೂ ಅಲ್ಲ. ಇರೋದ್ರಾಗ ಸಾಕು, ಹೆಂಗೊತ್ತು ಆಟ ಪಾಠ ನೋಡ್ಕೊಂಡು ಸಂದಾಕಿದ್ದೀನಿ. ಅಮ್ಮ ಮಗಳಿಬ್ರು ಎಲ್ಲನೂ ಹೋಗಿ ಬದುಕೊಂಬಿಡಿ ಸಾಕು. ನಿಮ್ಮ ಸವಾಸಗಳು ನನಗಂತೂ ಬೇಡ ರೀ. ಹಂಗ ಅನ್ಬೇಡ್ರಿ, ತೆಪ್ಪಾಯ್ತು. ನಮ್ಮ ಮಕ ನೋಡ್ಬೇಡಿ, ಮಗಿನ ಮಕ ನೋಡಿ. ಮಗಿನ ಕರ್ಕೊಂಡು ನಾವು ಕೆರೆಗಿರೆಗೆ ಆರ್ಬಿಡೋಣ ಅಂತ ಅನ್ನಿಸ್ತೈತೆ. ಮಗಿನ ಮಕ ನೋಡಿ ಒಂದ್ಕಿತ ಮಗ ನೋಡಿ ಎಷ್ಟು ಖುಷಿಯಾಗಿ ಸಂದಾಗೈತೆ. ಈ ಮಗನ ಸಾಯ್ಸಕ್ಕೆ ನಮಗೆ ಮನ್ಸು ಬರಕಿಲ್ಲ ರೀ. ಹೆಂಗೋ ಜೀವನ ಮಾಡೋಣ ಅಂತ ಬಂದಿದ್ದೀವಿ, ನಮಗೆ ಸಮಸ್ಬಿಟ್ಟು ಇಲ್ಲೇನೇ ಸೇರಿಸ್ಕೊಳ್ಳಿ. ತೆಪ್ಪಾಯ್ತು ರೀ ತೆಪ್ಪಾಯ್ತು. ನನ್ಕಿತ ಯಾರನ್ನೂ ನಂಬ್ಕೊಂಡು ಹೋಗಕ್ಕಿಲ್ಲ ರೀ. ಹೊಳಿ ಅಂದ್ರು ಎಲ್ಲವರು ನಾಕಾಣೆ ರೀ. ಅವ್ರು ಬಂದ್ಮೇಲೆ ಹೆಂಗೋ ಏನೋ ಒಂದು ವ್ಯವಸ್ಥೆಯೇ ಮಾಡ್ತೀವಿ ರೀ. ಗಂಡ ಬೇಡ ಕೋಟಿ ಬೇಕು ಅಂತ ಹೋದಳು, ಇವಾಗ ಬಂದ್ಬಿಟ್ಟು ಗಂಡನೇ ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ಯಾ ಅಂದರೆ ಮೆಚ್ಚಲೇಬೇಕು ಬಿಡು ನಿನ್ನ. ನೋಡು, ನಿನ್ನ ಮುಖ ನೋಡೋಕೆ ನಂಗೆ ಅಸಹ್ಯ ಆಯ್ತೈತೆ. ಆದರೆ ಎಳೆ ಮಗಿನ ಮುಖ ನೋಡಿದ್ರೆ ನನಗೊಂಥರ ಕರುಳು ಕಿತ್ಕೊ ಬಂದಂಗೆ ಆಯ್ತಾಯ್ತು ನನಗಂತೂ. ನೋಡು, ನಾವಿರೋದಿಲ್ಲಿ ಕೋಟ್ಯಾಧೀಶ್ವರ ಮನೆಗಲ್ಲ. ಇಲ್ಲೇನೋ ಅಂತಾರಲ್ಲ, ನಾವು ಗುಡಿಸ್ಲು ಪಡಿಸ್ಲನಾಗ ಜೀವನ ಮಾಡ್ಬೇಕಿಲ್ಲಿ. ಇಲ್ಲೆಲ್ಲ ಮರ ಗಿಡ ಕಾವಲು ಕಾಯ್ಕೊಂಡು ಅವ್ರು ಕೂಡ 3 ಹೊತ್ತು ಊಟ ತಿನ್ಕೊಂಡು ಬಿದ್ದಿದ್ದೀನಿ ಅಷ್ಟೇನಿಯ. ನಮ್ಮದು ಅಂತ ಏನಿಲ್ಲ. ಒಂದು ಕಿತ ಅವ್ರ ಹತ್ರ ಮಾತಾಡ್ತೀನಿ, ನೋಡೋಣ. ಒಂದು ಕಿತ ಸಂಪಂಗಿ ಅಣ್ಣವ್ರಕಾಗ ಮಾತಾಡ್ಬಿಟ್ಟು ಹಿಂಗೆ ಫ್ಯಾಮಿಲಿ ಹಿಂಗೆ ಬಂದೈತಣ್ಣ, ರೇಷನ್ ಪಾಸನ್ ಏನೋ ಕೊಡ್ತೀರಾ, ಫ್ಯಾಮಿಲಿ ಫುಲ್ಲು ನೋಡ್ಕೊತೀವಿ ಗಿಡ ಮರಗಳನ್ನ ಅಂತ ಕೇಳ್ಕೊತೀನಿ. ಏನು ಹೇಳ್ತಾರೋ ನೋಡ್ತೀನಿ. ಹೋಗಿ ಅವ್ರ ಹತ್ರ ಕೇಳಿದ್ರೆ ಅವ್ರು ಏನೇ ಹೇಳ್ತಾರೆ ನೋಡೋಣ. ರೀ ನಮ್ಮನೆ ಮಾರಿ ಹಾಳು ಮಾಡಿದ್ಯಲ್ಲವ, ಈಗ ನಮ್ಮನೆ ಅಂತಂದ್ರೆ ಎಲ್ಲಿಂದ ಬರ್ತದೆ ನಮ್ಮನೆ? ರೀ ಹೆಂಗನ ಮಾಡಿ ಮನೆ ವಾಪಸ್ ತಗೋಬೇಕು ರೀ. ಹೂನವ, ಹೋಗಿ ತಗೋಬಿಡು. ನೀನು ತಗತ್ಯ ಬಿಡು. ನೀನು ಹೋಗಿ ನೀನು ನಮಗೆ ಸಾಕಿ ಜೀವನ ಕೊಟ್ಬಿಡ್ತಾರ ಅವ್ರು, ನೀನು ತಗೊಬಿಡ್ತೀಯ. ಅದೆಲ್ಲ ನಿನ್ನ ಕನಸು. ಒಂದು ಕಿತ ಕೈ ತಪ್ಪು ಹೋದ್ಮೇಲೆ ಓದಂಗೇನೇ ಲೆಕ್ಕ. ಹಾಳಾಗಿ ಹೋಗ್ಬಿಟ್ಟೈತೆ, ಇನ್ನೇನು ಲೆಕ್ಕಿಲ್ಲ. ಸುಮ್ಮನೆ ನೀ ಬಿದ್ದಿರು. ನನಗೂ ಜನ್ಮಕ್ಕೆ ನಿಮ್ತಾಗೆ ಎಣಿಗೆ ಸಾಕಾಗೋಗ್ಬಿಟ್ಟೈತೆ. ನೋಡು, ನಾನು ಹೋಗ್ಬಿಟ್ಟು ಆ ಅಣ್ಣ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಸಂಪಂಗಿ ಅಣ್ಣಂತಾಗೆ ಹಿಂಗೆ ಹೆಂಡತಿ ಮಕ್ಕಳು ಬಂದವ್ರೆ ಅಂತ ಏನಾರು ವ್ಯವಸ್ಥೆ ಮಾಡ್ಕೊಡ್ತೀರಾ ಅಂತ ಕೇಳ್ತೀನಿ. ಆಗಲ್ಲ ಅಂದರೆ ಏನೋ ಒಂದು ನೋಡೋಣ. ಈಗ ಸದ್ಯಕ್ಕೆ ಅವ್ರು ನನಗೆ ಅಂತ ಸ್ಯಾನೆ ದುಡ್ಡೇನು ಕೊಡ್ತಾ ಇಲ್ಲ, ನೋಡ್ಕೊಳಕ್ಕೆ 3 ಹೊತ್ತು ಊಟ ಆಗ್ತಾವ್ರೆ. ಈಗ ನೀವು ಬಂದಿದ್ದೀರಾ ಅಂತಂದರೆ ಅಡುಗೆ ಪಡಿಗೆ ಮಾಡ್ಕೊಳಕ್ಕೆ ರೇಷನ್ ಪಾಸನ್ ಏನೋ ಕೊಡ್ತಾರೇನೋ, ಹೋಗಿ ಕೇಳ್ಬೇಕು ಅಷ್ಟೇ. ರೇಷನ್ ಗೀಸನ್ ಏನಾರ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಹ್ಞೂ ಅಂತಂದರೆ ಇರಿಸ್ಕೊತೀನಿ. ಇಲ್ಲಾಂದರೆ ಊರಾಗೆ ಯಾವ್ದಾನ ಒಂದು ಮನೆಗಿನೇ ಮಾಡ್ಬಿಟ್ಟು ಇಕ್ತೀನಿ. ಏನೋ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೆಂಗೋ ನೀವು ಸಾಕ್ಸಿವ್ರಂತೆ, ನಾನು ಕೈಲಾದಷ್ಟು ತಂದು ಹಾಕ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ಕಟ್ಕೊಂಡ್ರೆ ತಿಪ್ಪ ಅಷ್ಟಾದ್ರೂ ಮಾಡ್ಬೇಕಲ್ಲ. ನೀನು ಅವತ್ತಿಂದ ಹಿಂಗೆ ಬಂದ್ಬಿಟ್ಟೆ ಮಮ್ತಿ ನೀನು. ಇಲ್ಲ ಕಣಪ್ಪ, ನನ್ನ ಗಂಡ ಬರ್ತಾನೆ. ನನ್ನ ಗಂಡ ಬಂದ್ಬಿಟ್ಟು ಎಲ್ಲ ಏನಾರ ತಗೊಬಿಟ್ಟು ಬಂದು ನಮಗೂ ಒಂದು ವ್ಯವಸ್ಥೆ ಮಾಡ್ತಾನೆ. ಫೋನ್ ಮಾಡೇ ಮಾಡ್ತಾನೆ ಕಣಪ್ಪ. ಅವ್ನು ನನ್ನ ಬಿಟ್ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ.
ಹೂ ಕಣವ ಕಂಡಿದ್ದೀನಿ ತಕ ಮಾಡೋದನ್ನ ಕಂಡಿದ್ದೀನಿ ಮುಚ್ಕೊಂಡು ಹೋಗು. ಸರಿ ನಾನು ಮಾತಾಡ್ಕೊಂಬಿಟ್ಟು ಬರ್ತೀನಿ ಇಲ್ಲೇ ಬಿದ್ದಿರ್ರಿ. ಆ ಮಕ ನೋಡ್ಬಿಟ್ಟು ನಾನು ಒಯ್ತಾ ಇದ್ದೀನಿ ಅಷ್ಟೇ ಏನಿಯ. ಎಳೆ ಮಗ ಅದೇನು ತಪ್ಪು ಮಾಡಾಯ್ತೋ ಏನು ಕತೆಯೋ ನಿನ್ನ ಹೊಟ್ಟೆ ಬಿಟ್ಬಿಟ್ಟು ಶಾನೆ ತಪ್ಪು ಮಾಡ್ಬಿಟ್ಟೈತ ಮಗ ಅಂತನೂ ಅಯ್ಯೋ ಅನಿಸ್ತದ ಮಗನ ನೋಡಿದ್ರೆ ನೀನು ನಂಗೆ ದರಿದ್ರ ದೂರ. ಸರಿ ಇರು ಹೋಗ್ಬಿಟ್ಟು ನಾವು ಕೇಳ್ಕೊಂಬಿಟ್ಟು ಬರ್ತೀನಿ ನಾವು ಅಣ್ಣ ಇನ್ನ. ಸರಿ ಕಣಪ್ಪ ಆಯಿತು. ಹಿಂಗೆ ಹೇಳ್ಬಿಟ್ಟು ಬಾ ಹಿಂಗೆ ಇಲ್ಲೇ ಇತ್ತಾರಂತೆ ಅಂತ ಹೇಳ್ಬಿಟ್ಟು ಒಂಚೂರು ರಿಕ್ವೆಸ್ಟ್ ಮಾಡ್ಕ. ಅಂದೆ ಅಂತಾರೆ. ಅಂತಾರೆ. ಹಬ್ಬ ಹಂಗೋ ಹಿಂಗೋನು ಹೆಂಗೋನು ಒಪ್ಕೊಂಡಲ್ಲ ಸಾಕು ಬಾ. ನೋಡು ನಮ್ಮ ಮನೆಗೆ ನಾವು ಹೆಂಗನ ಮಾಡಿ ವಾಪಸ್ ತಗೋಬೇಕು. ಈ ಗುಡಿಸ್ಲುನಾಗ ಇರಕ್ಕಂತೂ ಆಗಕ್ಕಿಲ್ಲ. ಪೈಲ್ವಾನ್ ಪಾಪಣ್ಣನ ಹತ್ರ ಹೋಗ್ಬಿಟ್ಟು ಕೇಳೋಣ. ಪೈಲ್ವಾನ್ ಪಾಪಣ್ಣನ ಒಂಚೂರು ನೈಸ್ ಮಾಡ್ಬಿಟ್ಟು ಕೇಳೋಣ. ಹಣ ಹಿಂಗೆ ದುಡ್ಡು ವಾಪಸ್ ಕೊಡ್ತೀವಿ, ಬೇಕಾದ್ರೆ ನಿಮ್ಮ ಮನೆ ಕೂಲಿನಲ್ಲಿ ಮಾಡ್ಬಿಟ್ಟು ತೀರಿಸ್ತೀವಿ, ನಮ್ಮ ಮನೆ ನಮಗೆ ವಾಪಸ್ ಕೊಡಿ ಅಂತ ಒಂಚೂರು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಕಣಮ್ಮ ಹೆಂಗಾರ ಮಾಡ್ಬಿಡ್ಬೇಕಾರೆ ನನ್ನ ಗಂಡ ಹೆಂಗೋ ಕಳ್ತನ ಮಾಡೋ ತಂದು ಹಾಕ್ತಾನಲ್ಲ. ತಂದಾಕಿರೋ ದುಡ್ಡನಾಗೇನಿ ಹೆಂಗೊಂದು ವ್ಯವಸ್ಥೆ ತೀರಿಸ್ಕೊಂಡ್ರೆ ಆಯ್ತು. ಅವನ ಹತ್ರನೂ ವ್ಯವಸ್ಥೆ ದುಡ್ಡು ಐತಲ್ಲ ಬ್ಯಾಂಕಾಗ ಐತೆ ಅಂತ ಹೇಳ್ತಿದ್ನಲ್ಲ ಅವನು ಅವ್ನು ಬ್ಯಾಂಕಾಗಿರೋ ದುಡ್ಡೇನಿಯ ಕಾಸೇನಿಯ ಕೊಡಿಸ್ಬಿಟ್ರೆ ಆಯ್ತು ಕಣಮ್ಮ. ಹೋಗಿ ಪೈಲ್ವಾನ್ ಪಾಪಣ್ಣನ ಹತ್ರ ಹೊಸಿ ಮಾತಾಡೋಣ ಕಣಮ್ಮ. ಸರಿ ಹೇಳು ಮಗಳೇ, ಹೋಗ್ಬಿಟ್ಟು ಮಾತಾಡಿ ನೋಡೋಣ ಏನು ಹೇಳ್ತಾನೋ ಏನು ಕತೆಯೋ. ಸದ್ಯ ನಿಮ್ಮ ಅಪ್ಪ ಒಪ್ಕೊಂಡಲ್ಲ ಇಲ್ಲಿರಕ್ಕೆ ನನಗೆ ಅದೇನೇನಿಯ ಪುಣ್ಯ ಅಂತ ಹೇಳಿದ್ರೆ ಮಗುನ ಮುಖ ನೋಡಿ ಒಪ್ಕೊಂಡಲ್ಲ. ಯಪ್ಪ ಬ್ಯಾಗು ಈಗೂ ಬಟ್ಟೆ ಎಲ್ಲ ಕೆಳ್ಕೊಂಡು ಬಂದ್ಬಿಟ್ಟಿದ್ದೀವಿ. ಆ ಮನೆ ಒಂದು ನಮ್ಮ ಕೈಗೆ ಸಿಕ್ಬಿಟ್ರೆ ನೋಡು ಆರಾಮಾಗಿ ಇದ್ಬಿಡ್ಬೋದು. ಹೆಂಗೋ ಒಂಚೂರು ಮೊದಲು ಥರನೇ ಮತ್ತೆ ಹೆಂಗೋನು ಸುಧಾರಿಸ್ಕೊಂಡು ಹಂಗೋ ಹಿಂಗೋ ಮಾಡ್ಕೊಂಡು ಹೆಂಗೋನ್ವೇ ಇದ್ಬಿಡ್ಬೋತಾಗ. ಸರಿ ಹೋಗನಿ. ನಿಮ್ಮ ಅಪ್ಪ ಏನೋ ಒಂದು ಹೇಳಿ ಆಮೇಲೆ ಪೈಲ್ವಾನ್ ಪಾಪಣ್ಣತಾಗೆ ಈ ಮೊಗನ ಹಿಡ್ಕೊಂಡು ಹೋಗ್ಬಿಟ್ಟು ನಾಟ್ಕಾಡನಿ. ಮೊಗ ಈ ಮನೆ ಬಿಟ್ಬಿಟ್ಟು ಬೇರೆ ಮನೆಗೆ ಇರಕ್ಕಿಲ್ಲ ಅಂತ ಹೊಸಿ ನಾಟ್ಕಾಡಿದ್ರೆ ಅಯ್ಯಪ್ಪ ಕರೋಗ್ಬಿಟ್ಟು ಏನಾರ ಮಾಡ್ಬಿಟ್ಟು ಕೊಟ್ಟೆ ಕೊಡ್ತಾನೆ ಮನೆಯ. ಸದ್ಯ ಇದ್ಕ ಹೋಗ್ರಮ್ಮ ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಹೇಳ್ಬಿಟ್ಟು ಕೊಟ್ಟೆ ಕೊಡ್ತಾನೆ. ಈಗಿನ ಕಾಲದಾಗ ನೈಸ್ ಮಾಡಿದ್ರೆ ಏನಿಯ ಬರೋದು, ಇಲ್ಲ ಅಂತಂದ್ರೆ ಬರೋದಿಲ್ಲ ಕಣಮ್ಮ. ಯಾರು ಕೊಡಕ್ಕಿಲ್ಲ ನಮಗೆ. ಇವ್ನು ಎಳ್ಕೊಂಡು ಹೋಗಿ ಇವ್ನ ಹೆಂಗೋ ನೈಸ್ ಮಾಡಿ ಕೂತ್ಕೊಳ್ಳೋಣ ಬಾ. ಅವ್ನ ಹೆಂಡತಿ ಎಲ್ಲ ಇವಾಗ ಊರಿಗೆ ಬಂದವ್ರಿ ಅಂತ ಕೇಳ್ಪಟ್ಟೆ. ಎಲ್ಲರ ತಗೋ ಒಂಚೂರು ಡೌ ಮಾಡ್ಬಿಟ್ಟು ಕೇಳಿದ್ರೆ ಹಂಗೋ ಹಿಂಗೋ ಹೆಂಗೋ ಕೊಟ್ಟೆ ಕೊಡ್ತಾರೆ ಅಷ್ಟೇನೆ. ಮಗಳೇ ನೋಡು, ಯಾರನ್ನ ಕೇಳಿದ್ರೆ ನನ್ನ ಗಂಡ ಪಾರಿನ್ಗೆ ಹೋಗವನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಬಿಟ್ಟು ಬಾ. ನನ್ನ ಗಂಡಿಂಗಿಲ್ಲ ಪಾರಿನ್ಗೆ ಹೋಗವನಿ ನನ್ನ ಗಂಡ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನಾರ ಒಂದು ಹೇಳು. ಅವಾಗ ಸುಮ್ಮನೆ ಆಯ್ತಾರೆ. ಇನ್ನೊಂದ್ಸಲ ಕೇಳೋಕ್ಕಿಲ್ಲ ನಿನ್ನೂ ಬಿಡು ಪಾರಿನಾಗ ಅವ್ರೇನು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತಾರೆ. ಸರಿ ಕಣಮ್ಮ ಆಯಿತು.